ನನಗೆ ಹುಟ್ಟಿದಾಗಿಂದ ಏನಂತಹ ಕಿವಿ ಸಮಸ್ಯೆ ಏನು ಇರಲಿಲ್ಲ. ಬಟ್ 22ನೇ ವಯಸ್ಸಿಗೆ ಸ್ವಲ್ಪ ಎಡಭಾಗದ ಕಿವಿಯ ಸಮಸ್ಯೆ ಉಂಟಾಯಿತು. ಅವಳಿಗೆ ಕಿವಿ ಕೇಳುತ್ತೆ ನಮ್ಗೆ ಗೊತ್ತಿರಲಿಲ್ಲ. ವಿಷಯ ಗೊತ್ತಾದಾಗ ನಮಗೂ ಸ್ವಲ್ಪ ಸಡನ್ನ ಶಾಕ್ ಆಯಿತು. ಇನ್ನು ಆಗೋದೇ ಇಲ್ಲ ಮಗು, ಇನ್ನು ಕಿವಿ ಕೇಳಿಸಲ್ಲ ಅಷ್ಟೇ ಮಗು, ಇನ್ನು ಈ ಜೀವನ ಅಷ್ಟೇ. We realized that our kid has this problem. Somewhere I thought, is this necessary for him? Maybe after 2 years he will get his hearing. ಫಸ್ಟ್ ಟೈಮ್ ಕೇಳಿದಾಗ ಇಯರಿಂಗ್ ಕಂಪ್ಲೇಂಟ್ ಅಂದ್ರೆ ನಮಗೆ ಭಯ ಆಗಿತ್ತು. When I was calling her name, she was not turning back. So at that time only I saw that means that she was not hearing. ಶಬ್ದಗಳಿಲ್ಲದ ಜಗತ್ತು ಬಣ್ಣವಿಲ್ಲದ ಚಿತ್ರದಂತೆ. ಮಾತುಗಳಿದ್ದರೂ ಸಂವಹನವಿಲ್ಲ, ಸಂಗೀತವಿದ್ದರೂ ಲಯವಿಲ್ಲ. ಶ್ರವಣ ದೋಷ ಎಂಬುದು ಕೇವಲ ಕಿವಿಯ ದೌರ್ಬಲ್ಯವಲ್ಲ, ಅದು ವ್ಯಕ್ತಿ ಮತ್ತು ಪ್ರಪಂಚದ ನಡುವೆ ನಿಂತಿರುವ ಒಂದು ಅದೃಶ್ಯ ಗೋಡೆ. ಮಕ್ಕಳಿಗೆ ಹಿಯರಿಂಗ್ ತೊಂದರೆ ಇದ್ದಾಗ ಅವರಿಗೆ ಮಾತು ಬರೋದಿಲ್ಲ. ಪ್ಲಸ್ ಆ ಟೈಮಲ್ಲಿ ನಾವೇನಾದರೂ ಅವ್ರಿಗೆ ಮಕ್ಕಳಿಗೆ ಇಂಟರ್ವೆನ್ಷನ್ ಅಂದರೆ ಹಿಯರಿಂಗ್ ಏಡ್ಸು ಅಥವಾ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿದ್ರೆ ಈ ಮಕ್ಕಳು ಎಲ್ಲ ಮಕ್ಕಳ ಥರನೇ ನಾರ್ಮಲಾಗಿ ಮಾತು ಕಲಿಬೋದು ಮತ್ತು ಮೇನ್ ಸ್ಟ್ರೀಮ್ ಸ್ಕೂಲಿಗೆ ಹೋಗ್ಬೋದು ಅಂತ. ಬಟ್ ಆಗ ನನಗೆ ತಿಳಿದಿದ್ದು ಅಂದರೆ ಈ ಡಿವೈಸು ಸರ್ಜರಿ ಎಲ್ಲ ತುಂಬ ಕಾಸ್ಟ್ಲಿ, ಬಡವ್ರ ಮಕ್ಕಳಿಗೆ ಅದರದ್ದು ಆಪ್ಷನ್ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿ ಇತ್ತು. ಸೊ ಅವಾಗ ಅನಿಸ್ತು, ಇಲ್ಲ ಯಾಕೆ ಬಡವರಿದ್ದಾಗ ನಮಗೆ ಕಿವಿ ಕೇಳಬಾರ್ದು, ಮಾತು ಬರಬಾರ್ದು, ನಾರ್ಮಲ್ ಸ್ಕೂಲ್ಗೆ ಹೋಗಬಾರ್ದು ಅಂತ ಎಲ್ಲೂ ಏನೂ ಇಲ್ಲ. ಎವ್ರಿ ಚೈಲ್ಡ್ ಹ್ಯಾಸ್ ಅ ರೈಟ್ ಟು ಲಿಸನ್, ಸ್ಪೀಕ್, ಗೆಟ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ ಯುಟಿಲೈಸ್ ಆಗಬೇಕು ಅಂತ. ಸೊ 2013 ನಾನು ರಿಸೈನ್ ಮಾಡಿ ಆಮೇಲೆ ನಮ್ಮ ಸೆಂಟರ್ ಸ್ಟಾರ್ಟ್ ಮಾಡಿದೆ, ಮಾನಸ ಕಾಕ್ಲಿಯರ್ ಇಂಪ್ಲಾಂಟ್ ಆ್ಯಂಡ್ ENT ಸೆಂಟರ್ ಅಂತ ಹೇಳಿ. ನಮಗೆ ಇಂಟ್ರೆಸ್ಟ್ ಇತ್ತು, ಇಲ್ಲ ನಾವೇನೋ ಮಾಡಬೇಕು ಸೊಸೈಟಿಗೆ ಅಂತ ಹೇಳಿ. ನನ್ನ ಜೊತೆ ನನ್ನ ಟೀಚರ್ ಇದ್ದರು ಡೆಲ್ಲಿಯಿಂದ, ಪ್ಲಸ್ ನನ್ನ ಜೊತೆ ಸ್ವಲ್ಪ ಪ್ರೊಫೆಷ್ನಲ್ ಜಾಯ್ನ್ ಆದರು. ಸೊ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಡಿಪ್ಸ್ ಅಂತ ಪ್ರೋಗ್ರಾಮ್ ಶುರು ಆಗುತ್ತೆ ಅಂತ ತಿಳ್ಕೊಂಡು ಬಂದ್ವಿ ನಾವು 2014. ಸೊ ನಾವು ಇವರಿಗೆ ಕೇಳಿದ್ವಿ, ಅವಾಗ ಹೆಲ್ತ್ ಮಿನಿಸ್ಟ್ರಿ UT ಖಾದರ್ ಸರ್ ಇದ್ದರು. ಸೊ ಅವ್ರಿಗೆ ಅಪ್ರೋಚ್ ಮಾಡಿದ್ವಿ, ಈ ಥರ ಸೆಂಟ್ರಲ್ ಗೌರ್ಮೆಂಟಿಂದ ಈ ಥರ ಸ್ಕೀಮ್ ಇನ್ನೂ ಎಂಪ್ಯಾನಲ್ ಆಗಿಲ್ಲ, ಈ ಥರ ಬರ್ತಿದೆ. ಸೊ ನಮ್ಗೆ ಏನಾದರೂ ಒಂದು ಆಪ್ಷನ್ ಕೊಡಿ, ಗೌರ್ಮೆಂಟಲ್ಲಿ ನಾವು ಟ್ರೈನ್ ಮಾಡಿ ಮಾಡಿಕೊಡ್ತೀವಿ ಅಂತ. ಅದನ್ನು ಖಾದರ್ ಸರ್ ಶ್ರವಣ ದೋಷ ಮುಕ್ತ ಕರ್ನಾಟಕ ಅಂತ ಅದನ್ನು ರಿಲೀಸ್ ಮಾಡಿದ್ರು. ಸೊ ಅಲ್ಲಿಂದ ಒಂದು 20 ಮಕ್ಕಳನ್ನ ನಾವು ಸ್ಕ್ರೀನ್ ಮಾಡಿ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಲ್ಲಿ ಅಡಿಪ್ಸ್ ಎಂಪ್ಯಾನಲ್ ಮಾಡ್ಕೊಂಡ್ವಿ. ಈ ಫ್ರೀ ಇಂಪ್ಲಾಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಕೊಡ್ತಾರೆ, ದಟ್ ವಾಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಯೂತ್ ಎಂಪವರ್ಮೆಂಟ್. ಈ ಮಕ್ಕಳಿಗೆ ಎನ್ರೋಲ್ ಮಾಡಿದ ತಕ್ಷಣ 25 ಇಂಪ್ಲಾಂಟ್ಸು ಸಡನ್ ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿದ್ರು ಎಂಪ್ಯಾನಲ್ ಆಗಿದ ತಕ್ಷಣ. ಸೊ ಅಲ್ಲಿಂದ ನಾವು ಶುರು ಮಾಡಿದ್ದು. यूजुअली बच्चे 3 मंथ्स पे वॉइस को पलटना शुरू करते. मरियम यूज़ टू नॉट रिस्पॉन्ड टू वॉइस. जब भी वो उसका नाम पुकारते थे वो पलटती नहीं थी. We did screening and then we realized that she has a profound bilateral hearing loss. That was like heartbreaking for us as a parent, and we could not understand what to do next. So that is when I started exploring. Actually we went most of the hospital to do a test. We went to Chennai also to make her test. Maybe like being a mother, parents, we were thinking that maybe report, maybe sometimes it should be like negative, nothing will be there. But there also report was the same. So we decided that let's go for the surgery only. Bhagyashree had lost 90% of her hearing on both the ends. It was bilateral. Of course, as first-time parents, you're always very worried about your child. You always have that anxiety and you always stressed out about your child. But the way ma'am explained it to us, the way she, it was as if a family member was talking to us and telling us that everything is going to be fine. So we finally decided to opt for the bilateral cochlear implant and we went for the surgery. When a person comes with hearing impairment comes to us, we guide them starting from what happens before surgery, all the evaluations, and what they have to go through during surgery and post-surgical rehabilitation also. ಕಾಕ್ಲಿಯರ್ ಇಂಪ್ಲಾಂಟೇಷನಲ್ಲಿ ಇಂಪ್ರೂವ್ಮೆಂಟ್ಸ್ ಆಗಿ ಬಂದರೆ ಡಿವೈಸಸಲ್ಲಿ ತುಂಬ ಡಿವೈಸಸ್ ಇರುತ್ತೆ.
ನಿಮ್ಮ ಮಗುಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಮತ್ತು ಸರ್ಜನ್ ಪರ್ಸ್ಪೆಕ್ಟಿವ್ ತೊಗೊಂಡಾಗ ಮಗುಗೆ ಯಾವ ಇಂಪ್ಲಾಂಟ್ ಸೂಟ್ ಆಗುತ್ತೆ ಅದರ ಅನಾಮಲಿ ಪ್ರಕಾರ ಅವ್ರ ಡೆವಲಪ್ಮೆಂಟ್ ಪ್ರಕಾರ ಎಲ್ಲ ನೋಡಿ ಇಂಪ್ಲಾಂಟ್ನ ಚೂಸ್ ಮಾಡಿ ಅದಾದಮೇಲೆ ಪ್ರೊಸೆಸರ್ನ ಚೂಸ್ ಮಾಡಲಿಕ್ಕಾಗತ್ತೆ. ಸರ್ಜರಿ ಮಾಡೋ ಟೈಮಲ್ಲಿ ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ತು ನಮಗೆ. ಆ್ಯಕ್ಚುಲಿ ಅಮೌಂಟ್ ಕೂಡ ನಮಗೆ ಜಾಸ್ತಿ ಆಗುತ್ತೆ ಅಂತ ನಾವು ಫಸ್ಟ್ ಇಂಜೆಟ್ ಆದ್ವಿ. ಅದಾದಮೇಲೆ ಮೇಡಮೇ ಲೆಟ್ರೆಲ್ಲ ಕೊಟ್ಟು CM ಫಂಡು PM ಫಂಡ್ಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ನಾವು UT ಖಾದರ್ ಸರ್ ಹತ್ರ ಹೋಗಿದ್ವಿ. ಅವರು ಸ್ಟೇಟ್ ಫಂಡ್ಗೆ ಅರೇಂಜ್ ಮಾಡಿಸಿದ್ರು. ಅಡಿ ಸ್ಕೀಮ್ ಅಂತ ಇದೆ, ಅದರಿಂದ ಅದನ್ನ ಫ್ರೀಯಾಗಿ ಮಾಡ್ತಾರೆ ಅಂತ ಅವರು ನಮಗೆ ತಿಳಿಸಿದ್ರು. ಆಮೇಲೆ ಅದಕ್ಕೆ ಅಪ್ಲೈ ಮಾಡಿ ಮತ್ತು ಆಪ್ರೇಷನ್ ಮಾಡಿಸಿದ್ರು. ಅವರು ವಸಂತಿ ಮೇಡಮೇ ಮಾಡಿದ್ರು. Before every cochlear implantation journey starts, evaluation is the most important step. We conduct evaluation like OAE, BERA and hearing aid trial to make sure this child is the correct candidate for cochlear implantation. We have operated on children as young as 9 months of age to older adults 78 years of age. Everybody has fear of surgery. Basically, that's the biggest hurdle before any life-changing events. Surgery is very simple, though it requires a lot of precision, but the surgery as such is very simple. We have seen that children are up and about by afternoon, and it is just one day hospitalization, and next day they are home with their family. ಪರ್ಟಿಕ್ಯುಲರ್ ಸ್ಕೀಮ್ಗಳಿದ್ದಾವೆ ನಮ್ಮಲ್ಲಿ, ಸ್ಟೇಟ್, ಸೆಂಟ್ರಲ್, ಪ್ರೈವೇಟ್ ಕೇಸ್ ಆ ಥರದ್ದೆಲ್ಲ ಇರುತ್ತೆ. ಸೊ ಯಾವ ಒಂದು ಸ್ಕೀಮಿಗೆ ಅವರು ಫಿಟ್ ಆಗ್ತಾರೆ ಅಂತ ಹೇಳಿ ನೋಡಿ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಮಾಡ್ಕೋಬೇಕು. ಬೈ ಚಾನ್ಸ್ ಅವ್ರ ಹತ್ರ ರಿಪೋರ್ಟ್ಸ್ಗಳು ರೆಡಿ ಇಲ್ಲ ಅಂದರೆ ಇಲ್ಲಿ ನಮ್ಮ ಕ್ಲಿನಿಕಲ್ಲೇ ಎಲ್ಲ ಟೆಸ್ಟ್ಗಳನ್ನ ಮಾಡಿಸಿ ಅವರು ಬಂದಿದ್ದ ದಿನಾನೇ ಎಲ್ಲ ಅಪ್ಲೈ ಮಾಡಿ ಹೋಗೋ ಥರ ನೋಡ್ಕೊತೀವಿ. ಸರ್ಜರಿಯಲ್ಲಿ ಇಂಪ್ಲಾಂಟ್ ತೊಗೊಳ್ಳೋದು ಅದನ್ನು ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದೆ, ಪ್ಲಸ್ ಇನ್ಶೂರೆನ್ಸಲ್ಲಿ ಸಿಗುತ್ತೆ, ಪ್ಲಸ್ ವಿ ಹ್ಯಾವ್ ಆಪ್ಷನ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ರಿಲೀಫ್ ಫಂಡ್. ಸೊ ಬಡವ್ರ ಮಕ್ಕಳಿಗೆ ಇದು ಬೆನಿಫಿಟ್ ಇದೆ, ಸ್ಟೇಟ್ ಗೌರ್ಮೆಂಟಿಂದ ಫ್ರೀ ಇಂಪ್ಲಾಂಟ್ ಸಿಗ್ತಾ ಇದೆ, ಪ್ಲಸ್ ಅವರಿಗೆ ಸರ್ಜರಿದು ಫ್ರೀ ಆಗ್ತಾ ಇದೆ, ಪ್ಲಸ್ ಥೆರಪಿ ಅರೌಂಡ್ 2 years ಫ್ರೀ ಥೆರಪಿನೂ ಆಪ್ಷನ್ ಇದೆ ಅವರಿಗೆ. I believe that it was a little bit painful for her to hear the clear sound for the first time. So that was her reaction, that she was crying, because that was totally surprise for her, I think so. ಸ್ವಿಚ್ ಆನ್ ಡೇ ದಿನ ಬಂತು. ಸ್ವಿಚ್ ಆನ್ಗೆ ಅವಳ ಕಿವಿ ರೆಸ್ಪಾಂಡ್ ಮಾಡುತ್ತಾ ಅಂತ ಒಂದು ಹೋಪ್ ಇತ್ತು. ಬಂದ್ವಿ, ಅಶ್ವಿನಿ ಮ್ಯಾಮ್ ಸ್ವಿಚ್ ಆನ್ ಮಾಡಿದರು, ನಿಧಾನಕ್ಕೆ ಸೌಂಡ್ ಕೊಟ್ಟರು, ಅವಳಿಗೆ ಕೇಳಿಸ್ತಾ ಇತ್ತು. ಅವಳು ದೊಡ್ಡ ಕಣ್ಣು ಮಾಡಿ ಎಲ್ಲೋ ಕೇಳಿಸ್ತಾ ಇದೆ ರೈಟ್ ಇಯರಲ್ಲಿ ಅಂತ ನೋಡಿದೆ. ಒಂದ್ಸರಿ ಜೋರಾಗಿ ಮ್ಯಾಮ್ ಹಿಂಗೆ ಸೌಂಡ್ ಮಾಡಿದ್ರು ಡಬ್ ಅಂತ ಟೇಬಲ್ಗೆ. ಅವಳಿಗೆ ಭಯ ಆಗೋಯ್ತು. ಒಂದೇ ಸರಿ ರೈಟ್ ಇಯರ್ ಒಂದೇ ಸರಿ ಜೋರಾಗಿ ಸೌಂಡ್ ಹೋಯ್ತಲ್ಲ ಡಬ್ ಅಂತದ್ದು. ಅವಳ ಕಣ್ಣಲ್ಲಿ ನೀರು ಬರ್ತಾಯಿದೆ, ನನಗೂ ಬರ್ತಾಯಿದೆ. ನನಗೆ ಅದು ಖುಷಿಗೋ ಅವಳಿಗೆ ನೋವು ಆಗ್ತಾಯಿದೆ ಅಂತನೋ ಗೊತ್ತಿಲ್ಲ. The day switch on, I'm happy that he will start to hear. In parallel, he is crying. I don't know, it's a mix of emotions, how to manage. My baby is crying, but I'm happy because he starts to hear the word. He starts to hear my word, because whenever I can't call Aslan, till 10 months he didn't hear his mama word, what mama is saying. ಡ್ರೆಸ್ಸಿಂಗ್ ರಿಮೂವಲ್ ಆದಮೇಲೆ ಸ್ವಿಚ್ ಆನ್ ಅಂತ ಮಾಡ್ತೀವಿ. ಸೊ ಸ್ವಿಚ್ ಆನಲ್ಲಿ ಏನು ಅಂದರೆ ಫಸ್ಟ್ ಟೈಮ್ ಮಗು ಕೇಳಿಸ್ಕೊಳ್ಳೋದು ಆಗ. ಸೊ ಮಗು ಇಷ್ಟು ವರ್ಷದಿಂದ ಯಾವುದೇ ಸೌಂಡನ್ನ ಕೇಳಿರಲ್ಲ, ಅಥವಾ ಕೇಳಿದ್ರೂ ತುಂಬ ಲೌಡ್ ಶಬ್ದ ಕೇಳಿರುತ್ತೆ. ಆ ಲೌಡ್ ಶಬ್ದ ಆ ಮಗುಗೆ ಒಂದು ಟೈನಿ ಶಬ್ದ ಥರ ಇರುತ್ತೆ. ಸೊ ಆ ಥರ ಇರುವಾಗ ನಾವು ಸ್ವಿಚ್ ಆನ್ ಮಾಡಿದಾಗ ಮಗುಗೆ ನಮ್ಮ ಥರ ಕೇಳಿಸೋಕ್ಕೆ ಶುರು ಆಗುತ್ತೆ. ಸೊ ಆ ಸೌಂಡಿಗೆ ಮಗು ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಸ್ವಿಚ್ ಆನ್. ಸೊ ಸ್ವಿಚ್ ಆನಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಮಗೆ. ಕೆಲವೊಬ್ಬರು ಮಕ್ಕಳು ನಗ್ತಾರೆ, ಕೆಲವೊಬ್ಬರು ಬ್ಲ್ಯಾಂಕ್ ಆಗ್ತಾರೆ, ಏನಾಗ್ತಿದೆ ಅಂತ ಗೊತ್ತಾಗ್ದಿರಾ. ಕೆಲವೊಂದು ಮಕ್ಕಳು ಅಳ್ತಾರೆ. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಮಕ್ಕಳು ಅಳ್ತಾರೆ. ಸೊ ಅವಾಗ ನನ್ನ ಪೇರೆಂಟ್ಸ್ ಕೂಡ ಹೇಳ್ತಾ ಇದ್ದೀನಿ, ಇದು ಸೆಕೆಂಡ್ ಟೈಮ್ ನಿಮಗೆ ರೀಬರ್ತು. ಸೊ ಆ ಸ್ವಿಚ್ ಆನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಸೊ ಫಸ್ಟು ಒಳಗಡೆ ಇರೋ ಎಲೆಕ್ಟ್ರೋಡ್ನ ಸ್ಟಿಮ್ಯುಲೇಟ್ ಮಾಡುವಾಗ ಕೆಲವೊಂದು ಟೋನ್ಸ್ ಬರುತ್ತೆ, ಟೀ ಟೀ ಅಂತ ಟೋನ್ಸ್ ಬರುತ್ತೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಗೋಯಿಂಗ್ ಲೈವ್. ಗೋಯಿಂಗ್ ಲೈವ್ ಅಂದರೆ ಮಗು ನಮ್ಮ ವಾಯ್ಸ್ಗಳನ್ನ ಕೇಳಿಸ್ಕೊಳ್ಳೋಕ್ಕೆ ಫಸ್ಟ್ ಟೈಮ್ ಶುರು ಮಾಡುತ್ತೆ. The very next day after her switch on was done, we were in our house and someone, rang the doorbell, and she immediately, she gave a reaction, and that was kind of reassuring for us that her hearing has returned.
Even today when I look at her and when I put device on her ears, it gets it pinches a lot. So but the good part is we have a solution. Operation has been done successful, and I am seeing very good progress in my child. ಈಚ್ ಚೈಲ್ಡ್ ಇಸ್ ಡಿಫ್ರೆಂಟ್. ಎಲ್ಲ ಮಕ್ಕಳು ಒಂದೇ ಥರ ಇರ್ತಾರೆ, ಒಂದೇ ಥರ ತರಬೇತಿ ಕೊಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಇದು 1-to-1 ಥೆರಪಿ ನಮ್ಮಲ್ಲಿ ಥೆರಪಿಸ್ಟ್ ಮಾಡ್ತಾರೆ. ಸೊ ಮಗು ಏನೋ ಇಂಪ್ರೂವ್ ಆಗ್ತಿಲ್ಲ ಅಂದರೆ ಮನೆಯವರಿಗೆಲ್ಲ ನಾವು ಕರಿತೀವಿ. ಸೊ ನೀವು ಪ್ಲಸ್ ನಾವು ಜೊತೆಗೆ ಹೋಗಿ ಮುಂದೆ ಹೋದರೆ ಮಗುಗೆ ನಮ್ಗೆ ಏನು ಔಟ್ಕಮ್ ಬೇಕು ಕೊಡಬಹುದು. ಇಲ್ಲ ನಾವು ಬರೀ ಮಗುಗೆ ಮಷೀನ್ 8 ಲಕ್ಷದ ನಾನು ಮಷೀನ್ ಹಾಕಿದ್ದೀನಿ, 16 ಲಕ್ಷದ ಮಷೀನ್ ಹಾಕಿದ್ದೀನಿ ಅಂದರೆ ಅದರದ್ದು ವ್ಯಾಲ್ಯೂ ಏನೂ ಇಲ್ಲ. ವ್ಯಾಲ್ಯೂ ಆಗೋದು ಯಾವಾಗ ಮಗು ನಾರ್ಮಲ್ ಮಗು ಥರ ಮಾತು ಕಲ್ತ್ರೆ, ಅರ್ಥ ಮಾಡಿಕೊಂಡ್ರೆ, ಪ್ರಶ್ನೆಗಳನ್ನ ಅರ್ಥ ಮಾಡಿ ತಿಳ್ಕೊಂಡು ಉತ್ತರ ಕೊಟ್ಟರೆ, ಅಂದರೆ ಬ್ರೈನಲ್ಲೆಲ್ಲ ಡೆವಲಪ್ಮೆಂಟ್ ಬೇರೆ ಮಗು ಥರ ಆಗ್ತಾಯಿದೆ ಅಂತ ಅರ್ಥ. ನಾನು ಹೆಸರು ಅಂಬನಜು, ನಾನು ನರಸಂಬೂರ್ತಿ ಅಮ್ಮ ಪುಷ್ಪ. Working with the children at home is also a very important point, because we see children for about 2 days or 3 days, 45 minutes each session. That thing should continue at home. The consistent practice at home is key to the success. ಫೆಬ್ರವರಿಯಿಂದ ಸ್ಟಾರ್ಟ್ ಆಯಿತು ಥೆರಪಿ. ವೈಟ್ ಫೀಲ್ಡಲ್ಲಿರೋದು ಬಿಟ್ ಇಲ್ಲಿಗೆ ಬರಬೇಕು. ಇಟ್ಸ್ ಟೇಕ್ಸ್ 1.5 hours. ಅವನು 11 month old ಬೇಬಿ, ಅವನಿಗೆ ಡಿಸಿಪ್ಲಿನ್ ಇಲ್ಲ ಟೈಮಿಂಗಲ್ಲಿ. ಅವೆಲ್ಲನೂ ಬ್ಯಾಲೆನ್ಸ್ ಮಾಡಿದ್ದು ಅಶ್ವಿನಿ. ಅವ್ನ ಮೂಡ್ ಹೆಂಗಿರುತ್ತೆ, ಅವ್ನು ಕ್ರ್ಯಾಂಕಿ ಆದಾಗ ಅವನಿಗೆ ಸಮಾಧಾನ ಮಾಡಬೇಕು, ಯಾವ ಥರ ಅವನಿಗೆ ಟಾಯ್ಸ್ ಕೊಟ್ಟರೆ ಅವ್ನು ಖುಷಿ ಆಗ್ತಾನೆ. ನನಗಿಂತ ಬೆಟರ್ ವೇ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರು ಆ ಟೈಮಲ್ಲಿ. ಆ್ಯಂಡ್ ಅಶ್ವಿನಿ ಹೆಲ್ಪ್ ಮೀ, ಲೈಕ್ ಅವನಿಗೆ ಯಾವ ಥರ ನಾನು ನೋಡ್ಕೊಳ್ಬೇಕು ಅನ್ನೋದು. ಆಮೇಲೆ ಅನೇಕ ಪದಗಳನ್ನು ಅವರು ನನ್ನ ಬೆರಳನ್ನು ಅವರ ಗಂಟಲಿನ ಮೇಲೆ, ಅವರ ಎರಡೂ ತುಟಿಗಳ ಮೇಲೆ ನನ್ನ ಬೆರಳನ್ನು ಇಟ್ಟು ಆ ಪದಗಳನ್ನು ನನಗೆ ಅವರು ಹೇಳಿಸಿದ್ರು. ಇಟ್ಸ್ ಅ ವಂಡರ್ಫುಲ್. ಯಾವ ಡಾಕ್ಟ್ರು ಕೂಡ ಇಷ್ಟು ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಅದು ಓವರ್ ನೈಟ್ ಮ್ಯಾಜಿಕ್ ಏನಲ್ಲ, ಓವರ್ ನೈಟ್ ಮ್ಯಾಜಿಕ್ ಇರಲ್ಲ. ಕಾಕ್ಲಿಯರ್ ಇಂಪ್ಲಾಂಟ್ ಅಂದರೆ ಜಸ್ಟ್ ಸರ್ಜರಿಲಿ ಇಂಪ್ಲಾಂಟ್ ಮತ್ತು ಪ್ರೊಸೆಸರ್ ಕೊಡ್ತಾರೆ, ಅದಾದಮೇಲೆ ಥೆರಪಿ ಇರುತ್ತೆ. ಆ ಥೆರಪಿ ಮಾಡಿಸೋಕೆ ಕಂಟಿನ್ಯೂ ಮಾಡೋಕ್ಕೆ ನಮ್ಮಲ್ಲಿ ಪೇಷನ್ಸ್ ಬೇಕು. Over the 12 years, we have seen many such children become from silent children to the confident speakers. So that is where I feel is the true success of the cochlear implantation is. After some days, he started me calling my Amma. It was like the first word he said, and we were happy and we celebrated on that day. Parents should make them understand it is the device that helps them learn. It should not be a stigma, or it should not be something like, you don't show it to someone. Accept it. Like, when someone asks, we should guide the child to say, this is my cochlear implant and I hear with this. We have a child who says, these are my ears. She is too much good. She speaks everything that makes me feel happy. Like in school also, she is not less than her age children. She is very good and she speaks all, like she is trying to speak Kannada also and Hindi also, and she is catching more of the languages. She has the curiosity that she has to learn everything. Now she asks me too much questions, like now I have to say, chup raho, don't ask me, keep your mouth shut sometimes. So the one thing I want to tell to all parents and all the kids, that to never look back, never ask questions why that happened to your child or to you, because we are not going to get any answers of those questions. The only thing we can focus is that our kids' life choices and personalities are not going to change because of this. They are free to take any decisions for their career, for their lives, and they can literally fly if they want to. ಯಾವ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲೂ ಮಗುಗೆ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಮಗು ಬೆಳೀತಾ ದೊಡ್ಡವರಾದಮೇಲೆ ಯಾವುದೇ ಪ್ರೊಫೆಷನ್ ಆದರೂ ದೇ ಕ್ಯಾನ್ ಟೇಕ್ ಅಪ್. ದೇರ್ ಆರ್ ಡಾಕ್ಟರ್ಸ್ ಹೂ ಆರ್ ಯೂಸಿಂಗ್ ಕಾಕ್ಲಿಯರ್ ಇಂಪ್ಲಾಂಟೇಷನ್. ನಮ್ಮ ಎಷ್ಟೊಂದು ಜನ ಮಕ್ಕಳು, ಒಂದು ಹುಡುಗಿ ಎಕ್ಸಾಂಪಲ್ ತೊಗೊಂಡ್ರೆ ಸಹನಾ ಅಂತ, ಅವಳು DKDಯಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾಳೆ. ಇನ್ನೊಬ್ಬ ಹುಡುಗ ಇದ್ದಾನೆ, ಅವನು ನ್ಯಾಷನಲ್ ಲೆವೆಲ್ ಸ್ಕೇಟಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ. ಥೆರಪಿ ಆಯಿತು, ಆಪ್ರೇಷನ್ ಆಯಿತು, ಮೆಷಿನ್ ಹಾಕ್ಕೊಂಡೆ, ಎಲ್ಲ ಕಡೆ ತಿರುಗಾಡೋಕ್ಕೆ ಶುರು ಮಾಡಿದೆ. ಐ ಹ್ಯಾವ್ ವಂಡರ್ಫುಲ್ ಕಾನ್ಫಿಡೆನ್ಸ್.
we are really very happy with the process, with the progress so far. His speech is coming really very well, and if we just see him with any other kid of the same age, we are very happy. ನನಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಇದಿರಲ್ಲ ಅಂದ್ಕೊಂಡಿದ್ದೆ. ತುಂಬಾ ಖುಷಿ ಆಗುತ್ತೆ. ಇವಾಗ ನನ್ನ ಮಗಳು ಒಂದು ಸ್ವಲ್ಪ ABCD ಇಂದ ಅಮ್ಮ ಅಪ್ಪ ಎಲ್ಲ ಹೇಳ್ತಾಳೆ, ಮಾತನ್ನು ಶುರು ಮಾಡಿದ್ದಾಳೆ. ನಮ್ಮ ರೆಸಿಪಿಯನ್ಸ್ ಬಂದಾಗ ಯಾರಿಗೂ ಇದು ನಮ್ಮ ಕ್ಲಿನಿಕ್ ಅನ್ನೋ ಒಂದು ಫೀಲ್ ಕೊಡಲ್ಲ. ಸೊ ಎಲ್ಲರೂ ಬರ್ತಾರೆ, ಅವರವರ ಕಂಫರ್ಟಲ್ಲಿ ಇರ್ತಾರೆ. ಎಷ್ಟೊಂದು ಮಕ್ಕಳು ಕ್ಲಿನಿಕ್ಕಿಗೆ ಬಂದವರು ವಾಪಸ್ ಹೋಗಲಿಕ್ಕೆ ಇಷ್ಟಪಡಲ್ಲ. ಅವ್ರ ಪೇರೆಂಟ್ಸ್ಗೆ ಹೇಳ್ತಿರ್ತಾರೆ, ಇಲ್ಲೇ ಇರೋಣ ನಾವು ಸ್ವಲ್ಪ ಹೊತ್ತು, ವಾಪಸ್ ಹೋಗೋದು ಬೇಡ. ನಮಗೆ ಆಕ್ಸೆಪ್ಟೆನ್ಸ್ ಇರಲ್ಲ, ಅಯ್ಯೋ ನನ್ನ ಮಗು ನಾರ್ಮಲ್ಲು ಅಂತ ಡಿನೈಲ್ ತುಂಬ ಇರುತ್ತೆ ಪೇರೆಂಟ್ಸಲ್ಲಿ. ದೇ ಡೋಂಟ್ ವಾಂಟ್ ಟು ಆಕ್ಸೆಪ್ಟ್ ಮೈ ಚೈಲ್ಡ್ ಆಸ್ ಎ ಹಿಯರಿಂಗ್ ಲಾಸ್. ಇಟ್ ಈಸ್ ನಾಟ್ ಸಮಥಿಂಗ್ ಅಬ್ನಾರ್ಮಲ್. ಅದೇನು ಶಿಕ್ಷೆ ಅಲ್ಲ, ಅದೇನು ಕಾಯಿಲೆ ಅಲ್ಲ. ಸೊ ಪೇರೆಂಟ್ಸ್ ಶುಡ್ ಕಮ್ ಫಾರ್ವರ್ಡ್. ಕೆಲಸ ಮಾಡ್ತಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋದು ಬರೀ ಒಂದು ಸಣ್ಣ ಪರೀಕ್ಷೆ, ಅದು OAE ಅಂತ ಹೇಳಿ. ಅದು ಪರೀಕ್ಷೆ ಮಾಡಿ ನಾರ್ಮಲ್ ಇದೆ ಹಿಯರಿಂಗು ಅಂದರೂ ಕೂಡ ಮಗು ಮಾತು ಡಿಲೇ ಇದೆ ಅಂದರೆ ಅವಾಗ ನಾವು ಥೆರಪಿ ಕೊಡಬಹುದು. ಬಟ್ ಕಿವಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಮಗು ಮಾತು ಕಲಿತಿಲ್ಲ ಅಂದರೆ ನಮಗೆ ಅಟ್ಲೀಸ್ಟ್ ಆದಷ್ಟು ಬೇಗ ಅದಕ್ಕೆ ಏನು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಚಿಕ್ಕ ವಯಸ್ಸಲ್ಲಿ ಅವನಿಗೆ ಆಪ್ರೇಷನ್ ಮಾಡಿಸಿದ್ರೆ ಇವಾಗ ಚೆನ್ನಾಗೇ ಮಾತಾಡಿರೋನು. ಅವನಿಗೆ ನಾನು ಜಾಸ್ತಿ ವಯಸ್ಸು ಆದಮೇಲೆ ಮಾಡಿಸ್ನಲ್ಲ, ಅದರಿಂದ ಮಾತಾಡ್ತಾನೆ, ಬಟ್ ಅಷ್ಟೊಂದಿಲ್ಲ. ಬಟ್ ಕಿವಿಯೆಲ್ಲ ಕೇಳಿಸುತ್ತೆ ಅವನಿಗೆ. ನನಗೆ ಈಗ 25 ವರ್ಷ. ನಾನು 17ನೇ ವರ್ಷದಲ್ಲಿದ್ದಾಗ ಕಾಕ್ಲಿಯರ್ ಇಂಪ್ಲಾಂಟ್ ಆಯಿತು. ಈಗಲೂ ನಾನು ಕೆಲವು ವರ್ಷನ ಕೇಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಎಷ್ಟು ವರ್ಷ ಆಯಿತು, 8 ವರ್ಷ ಆಯಿತು ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿಸಿ. ನಾನು ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ನಮ್ಮ ಥರ ಯಾರೂ ನೆಗ್ಲೆಕ್ಟ್ ಮಾಡಬೇಡ್ರಿ, ಅವ್ನು ಕನ್ಸಲ್ಟ್ ಮಾಡಿರಿ. ನಾವು ತುಂಬ ಡಿಲೇ ಮಾಡಿದ್ದಕ್ಕೋಸ್ಕರನೇ ಇವತ್ತು ಮಗುಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ. ನೀವು ಡಿಲೇ ಮಾಡಿದಿರ ವಾಸಂತಿ ಮೇಡಮ್ ಮಾನಸ ಕಾಕ್ಲಿಯರ್ ಇಂಪ್ಲಾಂಟು ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ. ನಮ್ಮ ವಾಸಂತಿ ಆನಂದ್ ಮ್ಯಾಮ್ಗೆ ನಾನು ಹೃತ್ಪೂರ್ವಕವಾಗಿ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಮಗಳು ಇಷ್ಟು ಹೆಸರು ಮಾಡಿದಾಳೆ, ಇವತ್ತಿಷ್ಟು ನೇಮ್ ಫೇಮ್ ಬಂದಿದೆ ಅಂದರೆ ಅವರು ಮಾಡಿರೋ ಇಂಪ್ಲಾಂಟೇಷನಿಂದ. ಥ್ಯಾಂಕ್ ಯು ಮಾನಸ ಕಾಕ್ಲಿಯರ್ ಇಂಪ್ಲಾಂಟ್. All credits to Dr. Vasanti ma'am and Dr. Lakshmi ma'am and all the staffs of Cochlear Manasa Cochlear Clinic. One by one, love you all. Thank you. ಮಾನಸ ಕಾಕ್ಲಿಯರ್ ಇಂಪ್ಲಾಂಟ್ ಮತ್ತು ENT ಸೆಂಟರ್ನಲ್ಲಿ ಪ್ರತಿಯೊಂದು ಶಬ್ದವೂ ಒಂದು ಹಬ್ಬ, ಪ್ರತಿಯೊಂದು ಮಾತು ಒಂದು ಕವಿತೆ. ನಾವು ಕೇವಲ ಕೇಳುವ ಶಕ್ತಿಯನ್ನು ನೀಡುವುದಿಲ್ಲ, ನಾವು ಕನಸುಗಳಿಗೆ ಧ್ವನಿಯಾಗುತ್ತೇವೆ.